ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಪ್ರತಿಭಟನೆಯನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಖಂಡಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಬಿಜೆಪಿ ನಾಯಕರು ನಾಗೇಂದ್ರ ಅವರ ಹೆಸರನ್ನ ಪ್ರಸ್ತಾಪಿಸಿ ಸದನದಲ್ಲಿ ಗದ್ದಲ ಸೃಷ್ಟಿಸ್ತಾ ಇದ್ದಾರೆ. ಇನ್ನು ನ್ಯಾಯಾಲಯ ನಾಗೇಂದ್ರ ಅವರನ್ನ ಅಪರಾಧಿ ಅಂತ ಹೇಳಿ ತೀರ್ಪು ನೀಡಿಲ್ಲ. ಹೀಗಿರುವಾಗ ಅವರ ಹೆಸರು ಪ್ರಸ್ತಾಪಿಸಿ ಗದ್ದಲ ಮಾಡುವುದು ಸರಿಯಲ್ಲ ಅಂತ ಬಿಜೆಪಿ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅವರು ಇವತ್ತು ನಮ್ಮ ಮೇಲೆ ಆರೋಪ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ. ಅವ್ರದೇ ಮುಖ್ಯಮಂತ್ರಿಗಳೇನಿದ್ದಾರೆ ಅವ್ರ ಮೇಲೆ ಅತ್ಯಂತ ತೀವ್ರವಾದಂಥ ಆರೋಪಗಳಿದ್ದಾವೆ. ಕೊಲೆ ಆರೋಪ ಇದೆ, ಅನೇಕ ಅಪರಾಧ ಪ್ರಕರಣಗಳಿದ್ದಾವೆ. ಗುರುತರವಾದಂಥ ಅಪರಾಧಗಳು ಮಾಡಿದಂಥವ್ರಿಗೆಲ್ಲ ಮಂತ್ರಿ ಮಾಡಿದ್ದಾರೆ, ಇವತ್ತು ಮುಖ್ಯಮಂತ್ರಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಯಾವುದೇ ರೀತಿಯ ಮಾತನಾಡದೆ ಇವತ್ತು ಇನ್ನೂ ಯಾವುದೇ ಕೋರ್ಟ್ ಇವತ್ತು ನಮ್ಮ ನಾಗೇಂದ್ರ ಅವರಿಗೆ ತಪ್ಪಿತಸ್ಥರು ದೋಷಿ ಇದ್ದಾರೆ ಅಂತೇಳಿ ತೀರ್ಪನ್ನು ಕೊಟ್ಟಿಲ್ಲ. ಇವತ್ತು ಎಲ್ಲ ಅವ್ರಿಗೆ ಇವತ್ತು ಎಲ್ಲ ರೀತಿಯಲ್ಲಿ ಅವರದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಈಗಾಗಲೇ ಅವರು ಹೇಳಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ವಿನಾಕಾರಣ ಇವತ್ತು ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡುವಂಥದ್ದು, ದ್ರೋಹ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸ್ತಾರೆ. ಇವತ್ತು ಜನರ ದಾರಿ ತಪ್ಪಿಸಲಿಕ್ಕೆ ನಾಗೇಂದ್ರ ಅವರ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಅವರು ಇವತ್ತು ನಮ್ಮ ಮೇಲೆ ಆರೋಪ ಮಾಡೋಕ್ಕಿಂತ ಪೂರ್ವದಲ್ಲಿ ಮತ್ತಷ್ಟು